ಇನ್ನು ನ್ಯೂಸ್ ಬ್ಲಾಸ್ಟ್ನ ಎರಡನೇ ಸುದ್ದಿ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತು. ಕೆಪಿಸಿಸಿಗೆ ನೂತನ ಸಾರಥಿ ಆಯ್ಕೆ ಬಹುತೇಕ ಫಿಕ್ಸ್ ಆಗಿದಂತೆ. ಕೆಪಿಸಿಸಿಗೆ ನೂತನ ಸಾರಥಿ ಆಯ್ಕೆ ಬಹುತೇಕ ಫಿಕ್ಸ್ ಆಗಿದೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಸದ್ದಿಲ್ಲದೆ ಅಭಿಪ್ರಾಯ ಸಂಗ್ರಹ ಮಾಡ್ತಿದ್ದಾರಂತೆ ವರಿಷ್ಠರು. ಮುಂದಿನ ನಾಯಕತ್ವ ಆಯ್ಕೆಗಾಗಿ ಅಭಿಪ್ರಾಯ ಸಂಗ್ರಹವಿದು. ರೇಸ್ನಲ್ಲಿರುವ ನಾಯಕರ ಜೊತೆ 1-to-1 ಮೀಟಿಂಗ್ ಅನ್ನು ನಡೆಸ್ತಾ ಇದ್ದಾರೆ. ಎಐಸಿಸಿ ಜನರಲ್ ಸೆಕ್ರೆಟರಿ ಕೆಸಿ ವೇಣುಗೋಪಾಲ್ ಮುಂದೆ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಈಶ್ವರ್ ಖಂಡ್ರೆ ಅವರಿಂದ ಅಭಿಪ್ರಾಯ ಸಂಗ್ರಹ ಆಗ್ತಾ ಇರುವಂತದ್ದು. ಕಾಂಗ್ರೆಸ್ ಪಾಳ್ಯದಲ್ಲಿ ಹೆಚ್ಚಿದ ಒಬ್ಬರಿಗೆ ಒಂದೇ ಹುದ್ದೆ ಕೂಗು. ಈ ನಡುವೆ ಸಚಿವ ಸ್ಥಾನ ಜೊತೆಗೆ ಅಧ್ಯಕ್ಷಗಿರಿಗೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಹೀಗಾಗಿ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಕಾಂಗ್ರೆಸ್ ವರಿಷ್ಠರ ನಡೆ. ರಾಜ್ಯ ಕಾಂಗ್ರೆಸ್ನ ನೂತನ ಅಧ್ಯಕ್ಷರು ಯಾರು? ನೂತನ ಅಧ್ಯಕ್ಷರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ನಿನ್ನೆ ಅಷ್ಟೇ ಮಲ್ಲಿಕಾರ್ಜುನ ಖರ್ಗೆ ಅವರು ಒಂದು ಹೇಳಿಕೆಯನ್ನು ಕೊಟ್ಟರು. 8 ದಿನಗಳಲ್ಲಿ ಪಕ್ಷ ಸಂಘಟನೆಗೆ ಸಂಬಂಧಪಟ್ಟಂತೆ, ಅದರಲ್ಲಿ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಎಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ತೀವಿ ಅಂತ ಹೇಳಿ. ಅಲ್ಲಿಗೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಕೂಡ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರೆಲ್ಲ ರೇಸ್ನಲ್ಲಿದ್ದಾರೆ, ಆ ರೇಸ್ನಲ್ಲಿರುವಂಥ ನಾಯಕರ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ಇದ್ದಾರಂತೆ ವರಿಷ್ಠರು. ಮತ್ತೊಂದು ಕಡೆ ಆಪ್ತರಿಗೆ ಪಟ್ಟವನ್ನು ಕಟ್ಟಬೇಕು ಅಂತ ಹೇಳಿ ಎಐಸಿಸಿ ಅಧ್ಯಕ್ಷರು ಮಲ್ಲಿಕಾರ್ಜುನ ಖರ್ಗೆ, ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಟ್ರಯಾಂಗಲ್ ಫೈಟ್ ಕೂಡ ಶುರುವಾಗಿದೆ. ರಾಜಕೀಯ ಪಾರುಪತ್ಯಕ್ಕಾಗಿ ತ್ರಿಮೂರ್ತಿಗಳಿಂದ ಈಗ ಚದುರಂಗದ ಆಟ ಶುರುವಾಗಿದೆ. ಶರಣು ಪ್ರಕಾಶ್ ಪಾಟೀಲ್ಗೆ ಪಟ್ಟವನ್ನ ಕಟ್ಟಲಿಕ್ಕೆ ಖರ್ಗೆ ಒಲವು ವ್ಯಕ್ತಪಡಿಸ್ತಾ ಇದ್ದಾರೆ. ತಮ್ಮ ಶಿಷ್ಯಂದ್ರಿಗೆ ಪಟ್ಟವನ್ನ ಕಟ್ಟಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಪ್ರಯತ್ನ. ಸತೀಶ್ ಜಾರಕಿಹೊಳಿ, ಎಂಬಿ ಪಾಟೀಲ್ ಪರ ಸಿಎಂ ಸಿದ್ದರಾಮಯ್ಯನವರ ಬ್ಯಾಟಿಂಗ್. ಅಧ್ಯಕ್ಷ ಸ್ಥಾನದಲ್ಲಿ ತಾವೇ ಮುಂದುವರಿಯಲು ಡಿಕೆ ಶಿವಕುಮಾರ್ ಅವರು ಕೂಡ ಸರ್ಕಸ್ ಅನ್ನ ನಡೆಸ್ತಾ ಇದ್ದಾರೆ. ಒಂದು ವೇಳೆ ಏನಾದರೂ ಬದಲಾವಣೆ ಅನಿವಾರ್ಯವಾದರೆ ಡಿಕೆ ಶಿವಕುಮಾರ್ ಪ್ಲಾನ್ ಬಿ ಅನ್ನು ಕೂಡ ರೂಪಿಸಿದ್ದಾರಂತೆ. ಡಿಕೆ ಸುರೇಶ್ ಅವರ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿರುವಂಥದ್ದು. ಒಂದು ಕಡೆ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಬೆಳವಣಿಗೆ ನಡೀತಾ ಇದೆ. ಯಾರೇ ಅಧ್ಯಕ್ಷರಾದರೂ ಕೂಡ ತಮ್ಮ ರಾಜಕೀಯ ಪಾರುಪತ್ಯ ಕೂಡ ಬೇಕಾಗುತ್ತೆ. ಈಗ ದಲಿತ ಸಚಿವರ ವಾದವೇನು? ಹೈಕಮಾಂಡ್ ಮುಂದೆ ಕಾಂಗ್ರೆಸ್ ಬೆನ್ನಿಗೆ ಅಹಿಂದ ಸಮುದಾಯ ನಿಂತಿದೆ. ದಲಿತ ಸಚಿವರ ವಾದ ಇದು. ಎಲ್ಲಾ ಎಲೆಕ್ಷನ್ನಲ್ಲಿ ಅಹಿಂದ ಕೈ ಹಿಡಿದಿದೆ. ರಾಜ್ಯದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದೆ. ಹೀಗಾಗಿ ಲಿಂಗಾಯತ ಒಕ್ಕಲಿಗರ ಮತಗಳು ಬರ್ತಾ ಇಲ್ಲ ಕಾಂಗ್ರೆಸ್ಗೆ. ಅಹಿಂದ ಫೋಕಸ್ ಮಾಡಿದ್ರೆ ಭವಿಷ್ಯದಲ್ಲಿ ಪಕ್ಷಕ್ಕೆ ಅನುಕೂಲವಾಗುತ್ತೆ. ಈ ರೀತಿಯ ವಾದವನ್ನ ಮುಂದೆ ಇಟ್ಟು ದಲಿತ ಸಚಿವರು ಲೆಕ್ಕಾಚಾರವನ್ನ ಹಾಕ್ತಾ ಇದ್ದಾರಂತೆ. ಕಾದ್ ನೋಡಬೇಕಾಗಿರುವಂಥದ್ದು. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ಹನುಮಂತ್ ದುರ್ಗದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹನುಮಂತು, ಮುಖ್ಯವಾಗಿ ಕೆಪಿಸಿಸಿ ಅಧ್ಯಕ್ಷರ ನಿಜವಾಗ್ಲೂ ಕೂಡ ಬದಲಾವಣೆ ಆಗುತ್ತಾ? ಒಂದು ವೇಳೆ ಏನಾದರೂ ಬದಲಾವಣೆ ಆದರೆ ಡಿಕೆ ಶಿವಕುಮಾರ್ ಅದಕ್ಕೆ ಒಪ್ತಾರಾ? ದಲಿತ ಸಚಿವರ ವಾದ ಏನು ಅಂತ? ಮಹೇಶ್, ರಾಜ್ಯ ಸರ್ಕಾರದಲ್ಲಿ ಮೊದಲಿಂದನೂ ಕೂಡ ಜಟಾಪಟಿ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಯಲ್ಲಿರುವಂತದ್ದು. ನಿನ್ನೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಕೊಟ್ಟಂತ ಹೇಳಿಕೆ ಬೆನ್ನಲ್ಲೇ ಅದರ ಸುಳಿವು ಕೂಡ ಸಾಕಷ್ಟು ಜೋರಾಗಿದೆ. ಆದ್ರೆ ಮತ್ತೊಂದು ಕಡೆಗೆ ಕಳೆದ ಅನೇಕ ದಿನಗಳಿಂದನೂ ಕೂಡ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ಸಾಕಷ್ಟು ಇತ್ತು. ಇದೀಗ ಮುಂದಿನ ಸಾರಥಿ ಆಯ್ಕೆ ಯಾರು ಅನ್ನುವಂತ ವಿಚಾರಕ್ಕೆ ಸಾಕಷ್ಟು ಚರ್ಚೆ ನಡೀತಾ ಇದೆ. ಹಾಗಾಗಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದಷ್ಟು ಪ್ರಯತ್ನಗಳನ್ನು ಕೂಡ ಜೋರಾಗಿ ನಡೀತಾ ಇದೆ. ಆ ಒಂದು ಹಿನ್ನೆಲೆಯಲ್ಲಿ ಪ್ರತಿಯೊಬ್ಬರು ಕೂಡ ವಿವಿಧ ಸಮುದಾಯಗಳು, ಒಕ್ಕಲಿಗ ಸಮುದಾಯ, ಅದರಲ್ಲೂ ಕೂಡ ಪಕ್ಷದ ಮೇಲೆ ಹಿಡಿತವನ್ನು ಸಾಧಿಸಬೇಕು ಅನ್ನುವಂತ ಲೆಕ್ಕಾಚಾರದಲ್ಲಿರುವಂತಹ ಡಿಕೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಎಲ್ಲ ರಾಜಕೀಯ ಲೆಕ್ಕಾಚಾರದಲ್ಲಿದ್ದಾರೆ. ಆ ಕಾರಣಕ್ಕಾಗಿನೇ ಫಸ್ಟ್ ತಾವೇ ಮುಂದುವರಿಬೇಕು ಅನ್ನುವಂಥದ್ದು. ಜೊತೆಗೆ ಒಂದ್ ವೇಳೆ ಬದಲಾವಣೆ ಅನಿವಾರ್ಯ ಆಯ್ತು ಅಂತ ಹೇಳಿದ್ರೆ ಡಿಕೆ ಸುರೇಶ್ ಇಲ್ಲ ಅಂತ ಹೇಳಿ ಜಿ.ಸಿ. ಚಂದ್ರಶೇಖರ್ ಅವರ ಆಪ್ಷನ್ ಅಲ್ಲಿ ಕೂಡ ಅವ್ರು ಇಟ್ಕೊಂಡಿರುವಂತದ್ದು. ಆದ್ರೆ ಅಹಿಂದ ಕೋಟದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಏರ್ಬೇಕು ಅನ್ನುವಂತ ಪ್ರಯತ್ನಗಳನ್ನ ಅನೇಕ ಸಚಿವರು ಮಾಡ್ತಾರಂತದ್ದು. ಅದರಲ್ಲೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಸಾಕಷ್ಟು ಚರ್ಚೆಯ ಮುನ್ನೆಲೆಯಿರುವಂತದ್ದು. ಅವರ ಹೆಸರು ಕೂಡ ಯಾಕಂತ ಹೇಳಿದ್ರೆ ಮುಂಬರುವಂತ ದಿನಗಳಲ್ಲಿ ಅಹಿಂದ ಸಮಾವೇಶವನ್ನ ಮಾಡುವಂತ ವಿಚಾರವನ್ನು ಇಟ್ಟಿರುವಂತದ್ದು. ಜೊತೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಅಹಿಂದ ಮತ ಬ್ಯಾಂಕೆ ಬಹುದೊಡ್ಡ ಪ್ರಮಾಣದಲ್ಲಿ ಇರುತ್ತೆ. ಆ ಕಾರಣಕ್ಕಾಗಿನೇ ಅಹಿಂದ ವರ್ಗಕ್ಕೆ ಕೊಡಬೇಕು, ಮಣೆ ಹಾಕ್ಬೇಕು ಅನ್ನೋಂತ ಒಂದಷ್ಟು ವಾದವನ್ನ ಇಟ್ಟಿರುವಂತದ್ದು. ಮತ್ತೊಂದು ಕಡೆಗೆ ಲಿಂಗಾಯತ ಸಮುದಾಯವು ಕೂಡ ಈ ಬಾರಿ ಅವಕಾಶವನ್ನು ಮಾಡಿಕೊಡ್ಬೇಕು. ಯಾಕಂತ ಹೇಳಿದ್ರೆ
ಸಮುದಾಯ ಕಳೆದ ಬಾರಿ ಚುನಾವಣೆಯ ಸಂದರ್ಭದಲ್ಲಿ ಪಕ್ಷದ ಬೆನ್ನೆದಿಗೆ ನಿಂತಿರುವಂತಹ ವಾದವನ್ನ ಇಟ್ಟಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಇರುವಂತದ್ದು ಏನಂತಂದು ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಒನ್ ಮ್ಯಾನ್ ಒನ್ ಪೋಸ್ಟ್ ಅನ್ನುವಂತಹ ವಾದ ಸಾಕಷ್ಟು ಕೇಳಿ ಬರ್ತಾ ಇದೆ. ಆದ್ರೆ ಕೆಪಿಸಿಸಿ ಅಧ್ಯಕ್ಷರ ಪಟ್ಟಕ್ಕೆ ಏರುವಂತಹ ಪ್ರತಿಯೊಬ್ಬರು ಕೂಡ ಮಾಡ್ಬೇಕಂತಂದವರು ಕೂಡ ಸಚಿವ ಸ್ಥಾನದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅನ್ನೋ ವಾದವನ್ನ ಮುಂದಿಡ್ತಾ ಇದ್ದಾರೆ. ಹೀಗಾಗಿ ಹೈಕಮಾಂಡ್ ನಡೆಯೂ ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಮಹೇಶ್, ಧನ್ಯವಾದ ಹನುಮಂತ್ ತಮ್ಮೆಲ್ಲ ಮಾಹಿತಿಗಾಗಿ.